ಧೋಕಾ ಪೊಲೀಸ್ ಅಪ್ಪನ ಮಹಾ ಧೋಕದ ಕಥೆ ಇದು ನೋಡಿ. ಮದುವೆ ಆಗದಾಗಿ ವಂಚಿಸಿ ಇಲ್ಲಿ ಯುವತಿಗೆ ಮಹಾ ಭ್ರಷ್ಟಾಚಾರವನ್ನ ಮಾಡಿದ್ದಾನೆ. ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ವಂಚನೆಯನ್ನ ಮಾಡಿದ್ದಾನೆ. ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ವಂಚನೆಯ ಆರೋಪ ಕೇಳಿ ಬಂದಿದೆ. ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹಣದ ಮೋಸದ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿದ್ದಾಗ ಯುವತಿಯನ್ನ ಪರಿಚಯ ಮಾಡಿಕೊಂಡಿರ್ತಾನೆ. ಈ ಪೊಲೀಸ್ ಅಪ್ಪ ಸ್ಟೇಷನ್ಗೆ ಬಂದಾಗ ನಂಬರ್ ಅನ್ನ ತೆಗೆದುಕೊಂಡಿರ್ತಾರೆ. ವಾಟ್ಸ್ಆಪ್ ಚಾಟಿಂಗ್ ಮೂಲಕ ಇಬ್ಬರು ಆಪ್ತರಾಗಿರ್ತಾರೆ. ಚಾಟಿಂಗ್ ನಲ್ಲೇ ಆಯುಷಳನ್ನ ಬಲೆಗೆ ಬೀಳಿಸಿಕೊಂಡಿರ್ತಾನೆ ಪೊಲೀಸ್ ಅಪ್ಪ. ನೋಡಿ, ಎಂತಹ ಮಹಾನ್ ವೃತ್ತಿ ಇದು. ಇಂತಹ ವೃತ್ತಿಯಲ್ಲಿ ಇದ್ಕೊಂಡು ಇಂತಹ ಮಣ್ಣು ತಿನ್ನುವಂತಹ ಕೆಲಸವನ್ನ ಈ ಪೊಲೀಸರು ಮಾಡ್ತಾರೆ ಅಂತಂದ್ರೆ ಏನು ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನಿಜಕ್ಕೂ ಕೂಡ ಆ ವಾಟ್ಸ್ಆಪ್ ಚಾಟಿಂಗ್ ನೋಡ್ತಾ ಇದ್ರೆ ಇಬ್ಬರದ್ದು ತಪ್ಪಿದೆ. ಕೇವಲ ಈ ಪೊಲೀಸ್ ಅಷ್ಟೇ ಹೇಳೋದಕ್ಕಾಗೋದಿಲ್ಲ, ಆಕೆ ಆ ಯುವತಿ ಬಗ್ಗೆ ಪರವಾಗಿ ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ. ನೋಡಿ, ಮದುವೆ ಆಗ್ತೀನಿ, ನಿನ್ನನ್ನೇ ಮದುವೆ ಆಗ್ತೀನಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ನೀನು ನನ್ನ ಜೊತೆ ನಾನು ಹೇಗೆ ಹೇಳ್ತೀನೋ ಆ ರೀತಿ ಮೂವ್ ಆಗು ಅಂತ ಕೂಡ ಈ ಪೊಲೀಸಪ್ಪ ಚಾಟಿಂಗ್ನಲ್ಲಿ ಹೇಳಿರುವಂತಹ ದೃಶ್ಯಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅತ್ಯಾಚಾರವನ್ನು ಎಸಗಿದ್ದಾನಂತೆ ಈ ಪಾಪಿ ಇನ್ಸ್ಪೆಕ್ಟರ್. ಗಂಭೀರ ಆರೋಪವನ್ನು ಯುವತಿನೇ ಮಾಡಿದ್ದಾಳೆ. ಇನ್ಸ್ಪೆಕ್ಟರ್ ವಿರುದ್ಧ ಈಗ ಈ ರೀತಿಯಾದಂತಹ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈಗ ಪೊಲೀಸರು ಒಂದು ಕಡೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನೋಡಿ, 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾಳೆ. ಈ ಸಂಬಂಧ ಇದೀಗ ಮಹಿಳೆ ಪೊಲೀಸ್ ಮಹಾ ನಿರ್ದೇಶಕರ ಮೊರೆ ಕೂಡ ಹೋಗಿದ್ದಾರೆ. ಹಾಗಾದ್ರೆ ಸಂತ್ರಸ್ತೆ ಮಾಡಿರುವಂಥ ಆರೋಪದಲ್ಲಿ ಏನಿದೆ ನೀವು ಗಮನಿಸಬಹುದು ದೃಶ್ಯಗಳನ್ನ. ಸ್ಕ್ರೀನ್ ಮೇಲೆ ಎಲ್ಲ ಚಿನ್ನ ಮುದ್ದು ಬಂಗಾರ ಅಂತಾನೆ ಚಾಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಒಂದು ಕೇಸ್ ಇದೆ, ಬರ್ತಾ ಇದ್ದೀನಿ ಚಿನ್ನಿ, ಕಾಫಿ ಆಯ್ತಾ, ನೋ ಡಿಯರ್, ವೈ ಡಿಯರ್, ಬಿಸಿ ಡಿಯರ್, ಸರಿ ಚಿನ್ನು, ಈ ರೀತಿಯಾಗಿ ವಾಟ್ಸಪ್ ಅಲ್ಲಿ ಚಾಟ್ ಅನ್ನ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಬ್ಬ ಉನ್ನತ ಸ್ಥಾನದಲ್ಲಿ ಇರುವಂತಹ ಅಧಿಕಾರಿ ಈ ರೀತಿ ಅಸಭ್ಯವಾಗಿ ಒಬ್ಬ ಹೆಣ್ಣು ಮಗಳ ಜೊತೆಯಲ್ಲಿ ಮಾಡ್ತಾರೆ ಅಂತಂದ್ರೆ ಏನರ್ಥ? ಕಂಡ ಹೆಣ್ಣು ಮಕ್ಕಳನ್ನ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಂತಹ ಹೆಣ್ಣು ಮಕ್ಕಳನ್ನ ಈ ರೀತಿ ಬಳಸ್ಕೊಳ್ತಾರಾ? ಅವರ ನಂಬರ್ ತಗೊಂಡು ಈ ರೀತಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತಾರಾ? ಏನರ್ಥ ಇದು? ಪೊಲೀಸರೇ ತಲೆ ತಗ್ಗಿಸುವಂತಹ ಕೆಲಸ ಇದು. ಸಂತ್ರಸ್ತ ಮಹಿಳೆಯಿಂದ ನ್ಯಾಯಕ್ಕಾಗಿ ಡಿಜಿಗೆ ದೂರನ್ನ ನೀಡಿದ್ದಾರೆ. ನನಗೆ ನ್ಯಾಯ ಬೇಕೀಗ, ನನ್ನನ್ನ ಮದುವೆ ಆಗ್ತೀನಿ ಅಂತ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ನನ್ನನ್ನ ಮದುವೆ ಆಗಬೇಕಷ್ಟೇ, ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ಅಂತ ವಂಚನೆಯನ್ನ ಮಾಡಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಮಹಿಳೆಗೆ ಮಹಾಮೋಸವನ್ನ ಮಾಡಿದ್ದಾನೆ ಪೊಲೀಸಪ್ಪ. ಮನೆ ಹಾಗೆ ಹೋಟೆಲ್ಗೆ ಕರೆಸಿಕೊಂಡು ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ. ಖಾಸಗಿ ದೃಶ್ಯವನ್ನ ಸೆರೆ ಹಿಡ್ಕೊಂಡು ಇನ್ಸ್ಪೆಕ್ಟರ್ ನಿಂದ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆಯಂತೆ. ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೇ ಬಿಡ್ತೀನಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ಮೊದಲೇ ಪೊಲೀಸ್ ಅಧಿಕಾರಿ, ನಾನೇನ್ ಬೇಕಾದ್ರೂ ಮಾಡಬಹುದು, ನಿನ್ ಮೇಲೆ ಏನಾದ್ರೂ ಉಲ್ಟಾ ಕೇಸ್ ಹಾಕ್ಬಿಡ್ಬೋದು, ಹುಷಾರಾಗಿರು ನನ್ನ ಹತ್ರ ಅಂತ ಒಂದಷ್ಟು ಬೆದರಿಕೆ ಕೂಡ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಏನೇ ಆಗಿರ್ಬೋದು ನೋಡಿ, ಈಗ ಸಂತ್ರಸ್ತ ಮಹಿಳೆ ಈಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ನನಗೆ ನ್ಯಾಯ ಒದಗಿಸಿ ಕೊಡ್ಲೇಬೇಕು ಅಂತ ಡಿಜಿಗೆ ಕಂಪ್ಲೇಂಟ್ ಕೂಡ ರೇಸ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಆಕೆ ಕೂಡ ನನಗೆ ಒಂದು ಮನೆ ಬೇಕು ಉಳ್ಕೊಳ್ಳೋದಕ್ಕೆ, 16,000ದಷ್ಟು ಬಾಡಿಗೆ ಕಟ್ಟುವಂತಹ ಮನೆಯೊಂದನ್ನು ನಾನು ನೋಡಿದ್ದೀನಿ, ಆ ಮನೆಯನ್ನು ಕೊಡಿಸಿ ಅಡ್ವಾನ್ಸ್ ಇಷ್ಟು ಕೇಳ್ತಾ ಇದ್ದಾರೆ ಅಂದರೆ ಓಕೆ ಕೊಡಿಸ್ತೀನಿ ಅಂತ ಒಂದು ಚಾಟಲ್ಲಿದೆ. ನೆಕ್ಸ್ಟ್ ಮಿನಿಟ್ಗೆ ಆಗಲೇ ಇಲ್ಲ ಅಷ್ಟು ಕಟ್ಟೋದಕ್ಕಾಗೋದಿಲ್ಲ, ಕಡಿಮೆ ಯಾವುದಾದ್ರೂ ಮನೆ ನೋಡು, ಮನೆ ಬಾಡಿಗೆ ಮನೆ ನೋಡು, ಅದಾದ ನಂತರ ನಾನು ಒಂದು ಹೊಸ ಮನೆ ಕೊಡಿಸ್ತೀನಿ ಅಂತ ಇನ್ನೊಂದರಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆ ನನಗೆ ಉಳ್ಕೊಳ್ಳೋದಕ್ಕೇನೋ ಮನೆ ಆಯಿತು, ನಾನು ಕೆಲಸ ಮಾಡೋದಕ್ಕೆ ಏನಾದರೂ ಬೇಕಲ್ವಾ, ಒಂದು ಬ್ಯೂಟಿ ಪಾರ್ಲರ್ ಬಾಡಿಗೆಗೆ ಕೊಡಿಸಿ ಅಥವಾ ಲೀಸ್ಗೆ ಹಾಕ್ಸ್ಕೊಡಿ ಅಂತ ಆ ಯುವತಿ ಕೇಳಿದ್ದಾಳೆ. ಸೊ ಅದು ಕೂಡ ಓಕೆ, ಬ್ಯೂಟಿ ಪಾರ್ಲರ್ ಕೂಡ ಹಾಕ್ಸ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ,
ನನಗೆ ಇನ್ನೂ ಟೈಮ್ ಇದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಥವಾ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡಿ, ಇನ್ನೊಂದು, ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಮದುವೆ ಯಾವಾಗ ಆಗ್ತೀರಿ ಅಂತ ಕೇಳಿದ್ರೆ, ಮದುವೆ ಅಂತಂದರೆ ನಾನು ಗ್ರ್ಯಾಂಡಾಗಿ ಅದೇನು ದೇವಸ್ಥಾನದಲ್ಲಿ ಅಥವಾ ಚೌಟ್ರಿಯಲ್ಲಿ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡೋಣ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ಪದೇ ಪದೇ ಮದುವೆ ಅಂತ ನನ್ನ ಹಿಂಸೆ ಮಾಡಬೇಡ, ನನಗೆ ಕೆಲಸದ್ದೇ ಬೇಜಾನ್ ಟೆನ್ಷನ್ ಇದೆ, ಅದರಲ್ಲಿ ಮಧ್ಯದಲ್ಲಿ ನಿಂದು ಬೇರೆ, ಯಾವಾಗ ಮದುವೆ ಆಗೋಣ ಅಂತ ಕೇಳಬೇಡ, ಸೊ ಹಾಕ್ತೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳ್ತಾರೆ. ಈ ರೀತಿ ಆಕೆಯನ್ನ ಪ್ರತಿನಿತ್ಯವೂ ಕೂಡ ಪುಸಲಾಯಿಸಿ ವರ್ಷದಲ್ಲಿ 3 ಬಾರಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಇದೀಗ ಆ ಯುವತಿಯರೇ ಕೊಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ, ನೋಡೋದಕ್ಕೆ ಬಹಳ ಸುಂದರವಾಗಿದ್ದೀಯಾ, ನಿನ್ನನ್ನ ಮದುವೆ ಆಗದೆ ಇನ್ಯಾರು ತಾನೇ ಮದುವೆ ಆಗೋದಕ್ಕಾಗುತ್ತೆ, ನಾನು ಹೇಳ್ದಾಗೆ ನೀನು ಸಹಕರಿಸಿದ್ರೆ ನಿನಗೆ ಏನು ಕಷ್ಟ ಬರದೇ ಇರೋ ರೀತಿ ನಾನು ನೋಡ್ಕೊಳ್ತೀನಿ, ಸೊ ನಾನು ಕರೆದ ಜಾಗಕ್ಕೆ ಅಥವಾ ಹೋಟೆಲ್ಗಾಗಿರ್ಬೋದು ಅಥವಾ ಮನೆಗಾಗಿರ್ಬೋದು ಬಾ ಅಂತ ಕರೆಸ್ಕೊಂಡಿದ್ದಾನೆ. ಸೊ ಹಾಗಾಗಿ ಆ ಯುವತಿ ಕೂಡ ನಂಬಿದ್ದಾಳೆ. ಈಗ ನೋಡಿ, ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ಪೊಲೀಸ್, ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತೀನಿ, ಮನೆ ಕೊಡಿಸ್ತೀನಿ, ನನಗೆ ಕೆಲಸಕ್ಕೆ ಒಂದು ಬ್ಯೂಟಿ ಪಾರ್ಲರ್ ಕೂಡ ಹಾಕ್ಕೊಡ್ತೀನಿ ಅಂತ ಅಂದರೆ ಈ ಅಮ್ಮಂಗೆ ಎಲ್ಲೋ ಒಂದು ಕಡೆ ನಂಬಿಕೆ ಬಂದಿದೆ ಅನಿಸುತ್ತೆ. ಸೊ ಅಷ್ಟೇ ಅಲ್ಲದೆ, ಮದುವೆ ಕೂಡ ಆಗ್ತೀನಿ ಅಂತ ಪದೇ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಸೊ ಯಾವಾಗ ಆಕೆಗೆ ಡೌಟ್ ಬಂತು ಅಂತಂದರೆ, ಇಬ್ಬರ ಖಾಸಗಿ ಕ್ಷಣಗಳ ದೃಶ್ಯವನ್ನು ಏನು ಸೆರೆ ಹಿಡ್ಕೊಳ್ತಾನೋ, ಈ ದೃಶ್ಯಗಳನ್ನು ಯಾಕೆ ಸೆರೆ ಹಿಡ್ಕೊಳ್ತಾ ಇದ್ದೀರಿ, ಇದೆಲ್ಲ ಅನಗತ್ಯ ಅಲ್ವಾ, ನಮ್ಮ ಪರ್ಸನಲ್ ವಿಡಿಯೋಸ್ಗಳನ್ನು ಯಾಕೆ ರೆಕಾರ್ಡ್ ಮಾಡ್ಕೊಳ್ತಿದ್ದೀರಿ ಅಂತ ಕೇಳಿದಾಗ ಆತನ ಟೋರೆ ಚೇಂಜ್ ಆಗಿಬಿಡುತ್ತೆ. ಎಸ್ ನೋಡಿ, ವಾಟ್ಸಪ್ ನಲ್ಲಿ ಚಿನ್ನು ಮುದ್ದು ಅಂತಾನೆ ಮೆಸೇಜ್ ಸ್ಟಾರ್ಟ್ ಆದ್ರೆ ಚಿನ್ನು ಮುದ್ದು ಗಂಟೆಗಟ್ಲೆ ಮೆಸೇಜ್ ಮಾಡ್ತಿದ್ರಂತೆ ಇನ್ಸ್ಪೆಕ್ಟರ್. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹಂಗೆ, ಇಲ್ಲೂ ಹಂಗೆ, ವಿಡಿಯೋ ಕಾಲ್ ಮಾಡು ಅಂತ ಪೀಡಿಸ್ತಾ ಇದ್ನಂತೆ. ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಸಂತ್ರಸ್ತ ಮಹಿಳೆ ಈ ರೀತಿ ಆರೋಪವನ್ನ ಮಾಡಿರುವಂತದ್ದು. ಇನ್ಸ್ಪೆಕ್ಟರ್ ಸುನೀಲ್ ಮತ್ತು ಸಂತ್ರಸ್ತಿಯ ವಾಟ್ಸ್ಆಪ್ ಚಾಟಿಂಗ್ ಬಯಲಾಗಿದೆ. ವಿಡಿಯೋ ಕಾಲ್ ಮತ್ತು ವಾಯ್ಸ್ ಕಾಲ್ ಮಾಡಿರೋದು ಬಯಲಾಗಿದೆ. ಮನೆ ಮಾಡಿಕೊಡೋದಾಗಿ ಹೇಳಿ ಮೋಸವನ್ನ ಮಾಡಿದ್ರಂತೆ. ನ್ಯಾಯಕ್ಕಾಗಿ ಡಿಜಿ ಕಚೇರಿಗೆ ದೂರು ಕೂಡ ನೀಡಿದ್ದಾಳೆ ಸಂತ್ರಸ್ತೆ. ಈಗ ಒಂದು ಕಡೆ ಆಯೇಷಾ ಅವ್ರದ್ದು ಕೂಡ ತಪ್ಪಿದೆ. ಆತ ಆಗಲೇ ಮದುವೆ ಆಗಿರುವಂತಹ ವ್ಯಕ್ತಿ, ಆತನ ಬ್ಯಾಕ್ಗ್ರೌಂಡ್ ಗೊತ್ತಿದೆ, ಮದುವೆ ಆಗಿ ಮಕ್ಕಳಿರುವಂತಹ ವ್ಯಕ್ತಿ. ಈಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಈಕೆ ಹೆಂಗೆ ನಂಬೋದಕ್ಕೆ ಸಾಧ್ಯ ಆಯಿತು? ಅಷ್ಟೇ ಅಲ್ಲದೆ, ಮದುವೆ ಆಗಿರುವಂತಹ ವ್ಯಕ್ತಿಯ ಬಾಳಲ್ಲಿ ಈ ಆಯೇಷಾ ಅನ್ನುವಂಥ ಮಹಿಳೆ ಯಾಕೆ ಹೋಗ್ಬೇಕಾಗಿತ್ತು? ಮನೆ ಹಾಳು ಕೆಲಸ ಅಲ್ವಾ ಇದೆಲ್ಲ? ಗೊತ್ತಿದ್ದು ಒಬ್ಬರ ಮನೆಯನ್ನ ಹಾಳು ಮಾಡಬೇಕು ಅಂತಂದ್ರೆ ನಮ್ಮ ಮನೆ ಕೂಡ ಹಾಳಾಗುತ್ತೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತಂದ್ರೆ ಏನ್ ತಾನೇ ಹೇಳೋದಕ್ಕಾಗುತ್ತೆ? ಈಗಾಗಲೇ ಹೇಳ್ದ ಹಾಗೆ ಪೊಲೀಸಪ್ಪನ ಮದುವೆ ಆಗಿದೆ, ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಆಯಾಷಾ ಗೊತ್ತಿದ್ದು ಕೂಡ ನನ್ನನ್ನ ಮದುವೆ ಆಗಿ ನನಗೆ ಮನೆ ಕೊಡಿಸಿ, ಬ್ಯೂಟಿ ಪಾರ್ಲರ್ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತ ಹಣದ ಆಮಿಷಕ್ಕೆ ಒಳಗಾಗಿದ್ದಾಳೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಈಗ ಯಾರೋ ಒಬ್ರು ಥರ್ಡ್ ಪರ್ಸನ್ ಬಂದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೆಂಗೆ ನಂಬೋದಕ್ಕೆ ಸಾಧ್ಯ ಆಗುತ್ತೆ? ಅಷ್ಟೇ ಅಲ್ಲದೆ, ಈಗಿಗೂ ಕೂಡ ಗೊತ್ತಿದೆ, ಅವರಾಗಲೇ ಮ್ಯಾರಿಡ್ ಮ್ಯಾನ್, ನನ್ನನ್ನು ಮದುವೆ ಆಗೋದಕ್ಕಾಗೋದಿಲ್ಲ, ನನ್ನ ಜೊತೆ ಇವರೆಲ್ಲೋ ಒಂದು ಕಡೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಯಾಕೆ ಆ ಮಹಿಳೆಗೆ ಅನಿಸ್ಲಿಲ್ಲ? ನೋಡಿ, ಈಗ ಆಕೆಯ ಮಾನ ಹರಾಜಾಯಿತು. 2 ಕುಟುಂಬಗಳು ಕೂಡ ಈಗ ಬೀದಿಗೆ ಬಂದವು. ಇವರ ಚೆಲ್ಲಾಟಕ್ಕೋಸ್ಕರ 2 ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಗಿದೆ. ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಸಂತ್ರಸ್ತ ಮಹಿಳೆ ಏನೋ ಆರೋಪವನ್ನು ಮಾಡ್ತಿದ್ದಾಳೆ. ಈಗ ಸುನೀಲ್ನನ್ನ ಕಟ್ಕೊಂಡಿರುವಂತಹ ಹೆಂಡತಿ ಕೂಡ ಈಗಾಗಲೇ ಡಿವೋರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಯುವತಿಗೆ ಆಧಾರ ಯಾರು? ಆಯೇಷಾಗೆ ಆಧಾರ ಯಾರು? ಮಾನ ಹರಾಜಾಗಿದೆ. 3 ಬಾರಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಆಕೆಯನ್ನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಈಗ ಆಕೆಯ ಕುಟುಂಬದವರು ಕೂಡ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ಏನಾಗುತ್ತೆ ಹಾಗಾದ್ರೆ? ನ್ಯಾಯ ಬೇಕೇ ಬೇಕು ಅಂತ ಈಗಾಗಲೇ ಆಯೇಷಾ ಒಂದು ಕಡೆ ಡಿಜಿಗೆ ದೂರು ಕೊಟ್ಟಿದ್ದಾರೆ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನು ಉಂಟು ಮಾಡ್ತಾ ಇದೆ. ಕೇಸ್ ಕ್ಲಿಯರ್ ನೆಪದಲ್ಲಿ ಯುವತಿಯೊಂದಿಗೆ ಲವ್ವಿ ಡವ್ವಿ. ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈದಿದ್ದಾಳೆ ಆಯೇಷಾ. ಪರಿಚಿತರಿಗೆ ಹಣ ನೀಡಿ ಮೋಸ ಹೋಗಿದ್ಲಂತೆ ಯುವತಿ. ದೂರು ನೀಡೋದಕ್ಕೆ ಡಿಜೆ ಹಳ್ಳಿ ಠಾಣೆಗೆ ಬಂದಿರ್ತಾಳೆ. ಇದೇ ಒಳ್ಳೆ ಟೈಮು. ಈ ಅಮ್ಮ ಯಾರಿಗೂ ದುಡ್ಡು ಕೊಟ್ಟಿದ್ಲಂತೆ, ದುಡ್ಡು ಕೊಟ್ಟು ಮೋಸ ಹೋಗಿರ್ತಾಳೆ. ಸಾರ್, ದಯವಿಟ್ಟು ನನಗೆ ದುಡ್ಡು ವಾಪಸ್ ಕೊಡಿಸ್ಬಿಡಿ, ನಾನು ಬಹಳ ದುಡ್ಡು ಕೊಟ್ಟು ಬಿಟ್ಟಿದ್ದೀನಿ, ಮೋಸ ಹೋಗ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ದಾರಿ ತೋರಿಸಿ ಅಂತ ಹೋಗ್ತಾಳೆ. ಇದೇ ರೈಟ್ ಟೈಮು. ಹೆಂಗೋ ಬಕ್ರ
ಹಳ್ಳಕ್ಕೆ ಬಿತ್ತು. ನಾವು ಇದರಲ್ಲಿ ಒಂದು ಸ್ವಲ್ಪ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಸುನೀಲು, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಯಿಷಾ, ನಾವಿದ್ದೀವಿ, ಯಾಕೆ ಯೋಚನೆ ಮಾಡ್ತೀರಾ, ನಿಮ್ಮ ನಂಬರ್ ಕೊಡಿ, ನಾವು ಅಪ್ಡೇಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಅವ್ರ ನಂಬರ್ ಕೊಡಿ, ನಾವೇ ಅವ್ರ ಜೊತೆ ಕನೆಕ್ಟ್ ಆಗಿ ಮಾತಾಡ್ತೀವಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡಿಸ್ತೀವಿ ಅಂತ ಸಲಿಕೆಯಿಂದ ಮಾತಾಡಿರ್ತಾರೆ. ಪಾಪ ಈ ಹೆಣ್ಣು ಮಗಳಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಹೆಲ್ಪ್ ಮಾಡಲಿ ಬಿಡು ಅಂತ ಅಂದ್ಕೊಂಡಿರ್ತಾರೆ. 1-2-3 ದಿನ ಏನು ಮೆಸೇಜ್ ಕಾಲ್ ಏನಿಲ್ಲ. ನೆಕ್ಸ್ಟ್ ಡೇ ಕಾಲ್ ಬರುತ್ತೆ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಆ ಕಡೆಯಿಂದ ಏನಾದರೂ ಕಾಲ್ ಬಂತಾ, ದುಡ್ಡು ಕೊಡ್ತೀನಿ ಅದು ಇದು ಅಂತ ಏನಾದರೂ ಹೇಳಿದ್ರಾ ಅಂದರೆ, ಹೌದು ಸರ್ ಕಾಲ್ ಮಾಡಿದ್ರು, ಈ ಥರ ಹೇಳಿದ್ರು, ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಭಯ ಆಗಿಬಿಟ್ಟಿದೆ. ಥ್ಯಾಂಕ್ ಯು ಸರ್, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ನನ್ನ ಹಣ ನನಗೆ ವಾಪಸ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾರೆ. ಹಂಗೇನೆ ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಸಿಗ್ಬೋದಲ್ವಾ, ನಿಮ್ಮ ನೋಡೋ ಥರ ಆಗಿದೆ, ಹಾಗೆ ಹೀಗೆ ಅಂತ ಡೌಗಳು ಮಾಡಿದ್ದಾರೆ. ಸೊ ಅದಾದ ನಂತರ ನೋಡಿ, ಈ ಸಲಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಚಿನ್ನಿ, ಮುದ್ದು, ಬಂಗಾರ